ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 46ನೇ ಅಧ್ಯಾಯ 11ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ, ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ದೇವರು ನಮಗೆ ಏನಾಗಿದ್ದಾರೆ? ಆಶ್ರಯ ದುರ್ಗವಾಗಿದ್ದಾರೆ. ಆತನು ನಮ್ಮನ್ನ ಆಶ್ರಯವಾಗಿ ನಮ್ಮನ್ನು ನಡೆಸುವವನಾಗಿದ್ದಾನೆ. ನಾವು ಹೋಗುವಂತಹ ಮಾರ್ಗದಲ್ಲಿ, ಬರುವಂತಹ ಮಾರ್ಗದಲ್ಲಿ ಸೇನಾಧೀಶ್ವರನಾಗಿರುವ ಯೆಹೋವನು ನಮಗೆ ಏನಾಗಿದ್ದಾನೆ? ನಮ್ಮ ಪರವಾಗಿ ನಿಂತಿರುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲರನ್ನು ನಡೆಸಿದಂತಹ ದೇವರು ಇವತ್ತು ನಮ್ಮನ್ನು ನಡೆಸುವವರಾಗಿದ್ದಾರೆ. ಯಾಕೋಬನ ಮಕ್ಕಳನ್ನು ನಡೆಸಿದಂತಹ ದೇವರು ಇವತ್ತು ನಮ್ಮನ್ನು ನಡೆಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಹೇಗೆ ದೇವರು ಯಾಕೋಬನ ಮಕ್ಕಳನ್ನು, ಇಸ್ರಾಯೇಲರನ್ನು ಹೇಗೆ ಒಂದು ಆಶ್ರಯವನ್ನು ಕೊಟ್ಟು ನಡೆಸಿದ್ದಾರೋ, ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ನಾವು ನಡೆದು ಹೋಗುವಂತಹ ಮಾರ್ಗದಲ್ಲಿ, ಬರುವಂತಹ ಮಾರ್ಗದಲ್ಲಿ ಎಷ್ಟೋ ವಿಧವಾದ ಕೇಡಿನ ಕಾರ್ಯಗಳಿಂದ ಕರ್ತನ ನಮ್ಮನ್ನು ವಿಮೋಚಿಸಿ ಬಿಡುಗಡೆ ಮಾಡಿ, ಎಲ್ಲ ದಾಸತ್ವದ ಕಾರ್ಯಗಳಿಂದ ಆತನು ನಮ್ಮನ್ನು ಬಿಡುಗಡೆ ಮಾಡಿ ಆಶ್ರಯವನ್ನು ಕೊಟ್ಟು ನಮ್ಮನ್ನು ನಡೆಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲರ ಜೀವಿತದಲ್ಲಿ ಇದ್ದಂತಹ ದೇವರು ಇವತ್ತು ನಮ್ಮ ಜೀವಿತದಲ್ಲಿ ಇದ್ದುಕೊಂಡು ದೊಡ್ಡ ಕಾರ್ಯಗಳನ್ನು ಮಾಡುವವರಾಗಿದ್ದಾರೆ. ಎದುರಾಗಿ ಬರುವಂತಹ ಕಾರ್ಯಗಳನ್ನು ಮಾರ್ಪಡಿಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಸೇನಾಧೀಶ್ವರನಾಗಿರುವಂತಹ ಯೆಹೋವನು ಆತನು ಇವತ್ತು ನಮ್ಮ ಪರವಾಗಿ ನಿಂತಿರುವಾಗ ನಮಗೆ ಇವತ್ತೇನಿಲ್ಲ, ಭಯವಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಕರ್ತನ ಆತ್ಮನು ನಮ್ಮ ಜೀವಿತದಲ್ಲಿ ಇರುವಂತಹ ಒಂದೊಂದು ಕಾರ್ಯಗಳನ್ನು ಮಾರ್ಪಡಿಸಿ ಆತನು ನಮಗೆ ದೊಡ್ಡ ಆಶ್ರಯ ದುರ್ಗವಾಗಿರುವವನಾಗಿದ್ದಾನೆ. ಆದುದರಿಂದ ಕರ್ತನೇ, ನಿಮ್ಮ ಸ್ತೋತ್ರವನ್ನು ನಾನು ಹೇಳ್ತೇನೆ. ಸ್ವಾಮಿ ದೇವರೇ, ನೀ ನನ್ನ ಜೀವಿತದಲ್ಲಿ ಇರುವುದಕ್ಕಾಗಿ ಸ್ತೋತ್ರ ದೇವರೇ ಅಂತ ಹೇಳಬೇಕು. ಆಗ ನಾವು ಇನ್ನೂ ಹೆಚ್ಚಿನ ಆಶ್ರಯದಲ್ಲಿ ನಾವು ನಡೆದು ಹೋಗುತ್ತೇವೆ, ಅದನ್ನು ಮಹಿಮೆಯಲ್ಲಿ ನಾವು ನಡೆದು ಹೋಗುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ. ಸ್ವಾಮಿ, ಮುಂಜಾನೆ ವೇಳೆಯಲ್ಲಿ ಕರ್ತನೆ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನು ಮಾಡಿ, ಯಾಕೋಬ್ಯರನ್ನು ನೀನು ನಡೆಸಿದಂತನು ನೀನಾಗಿದ್ಯಾ, ಅದೇ ರೀತಿಯಾಗಿ ನಿನ್ನ ಜನರನ್ನು ನೀನು ನಡೆಸುವುದಕ್ಕಾಗಿ ಸ್ತೋತ್ರ. ನನ್ನ ರೀತಿ ಯೇಸುವಿನ ನಾಮದಲ್ಲಿ ತಂದೆ ಆಗ್ತಿದ್ದಾರೆ. ಆಮೇಲೆ